ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನದು ಏನಾಗ್ತದೆ ಈ ಕಡೆ ಕೀರ್ತಿ ಹಾಜರಾತೆ ಈ ಕಡೆ ಎಲ್ರಿಗೂ ಶಾಕ್ ತರಿಸ್ತದ. ಈ ಕಡೆ ಕಾವೇರಿಯವ್ರ ಪಕ್ಕ ಕೂತಿರೋದು ಯಾರಪ್ಪ? ಕೃಷ್ಣವರು ಬದಲಾಗೇ ಬಿಟ್ರೆ ಇಲ್ಲೂ ಕೂಡ. ಹಾಗಾದರೆ ಏನದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸುಪ್ಪು ದಂಪತಿ ಪ್ರೋಗ್ರಾಮ್ ಸಿಟಿಯಲ್ಲಿ ನಡೀತಾ ಇಲ್ಲ, ಈ ಬಾರಿ ಹಳ್ಳಿಯಲ್ಲಿ ನಡೀತಾ ಇದೆ. ಹಾಗಾಗಿ ಇಡೀ ಮನೆಯವರೆಲ್ಲರೂ ಕೂಡ ಸುಪ್ಪು ಜುಡಿ ಕಾಂಪಿಟೇಷನ್ಗೆ ಹೋಗೋದಕ್ಕೆ ಖುಷಿಯಿಂದ ರೆಡಿಯಾಗಿದ್ದಾರೆ. ಆದರೆ ವಿಧಿ ಮಾತ್ರ ಸುಪ್ಪು ದಂಪತಿ ಪ್ರೋಗ್ರಾಮ್ಗೆ ಹಳ್ಳಿಗೆ ಬರೋದಿಲ್ಲ. ನನಗೆ ಹಳ್ಳಿ ಅಂದರೆ ಇರಿಟೇಟ್ ಆಗತ್ತೆ, ನೀವೆಲ್ಲ ಕೂಡ ಹೋಗಿ ಬನ್ನಿ ಅಂತಾರೆ. ಈ ಕಡೆ ಗಂಗಾ ಮಾತು ವಿಧಿಯನ್ನು ಕೋಪ ತರಿಸುತ್ತೆ. ಹಾಗಾಗಿ ವಿಧಿ ಗಂಗಾ ಮನಸ್ಸನ್ನೇ ನೋವು ಮಾಡಿಬಿಡ್ತಾರೆ. ನೀನೇನು ಎಲ್ಲದಕ್ಕೂ ಕಾಯ್ಕೊಂಡು ನಿಂತಿರ್ತೀಯಲ್ಲ, ನಮ್ಮನೆ ವಿಶ್ವ, ಆದರೆ ನೀನು ಎಲ್ಲದಕ್ಕೂ ಬಾಲ ಅಲ್ವಾ ಅಂತ ಹೇಳಿದ ಮಾತು ಅವಳಿಗೆ ನೋವನ್ನು ತರಿಸುತ್ತೆ. ಜೊತೆಗೆ ಊಟಕ್ಕೆ ಏನು ಮಾಡ್ತೀಯ ಅಂತ ಕೇಳಿದ್ರೆ ನಾನು ನಂದೊಂದು ನೋಡ್ಕೋತೀನಿ, 1 or 2 days ಆನ್ಲೈನಲ್ಲೇ ಬುಕ್ ಮಾಡ್ಕೋತೀನಿ, ಅದರಲ್ಲಿ ಏನಿದೆ ಪ್ರಾಬ್ಲಮ್ ಅಂತ ಹೇಳ್ತಾಳೆ. ಬಟ್ ಇದು ನಮ್ಗೆ ತೋರಿಸ್ತದೆ ಏನೋ ಒಂದು ಅನಾಹುತ ಅವಘಡ ಸಂಭವಿಸುತ್ತೆ ಈ ದಿನ ಅಂತ. ಇವರೆಲ್ಲರೂ ಹಳ್ಳಿಗೆ ಹೋಗಿದ್ದಾಗ ಖಂಡಿತ ಅಲ್ಲಿ ವಿಧಿಯ ಜೀವನನ ಅಲ್ಲೋಲ ಕಲ್ಲೋಲ ಎದ್ದೇಳ್ಬಹುದು ಅಂತ ಅನ್ನಿಸ್ತದೆ. ನಂತರ ಈ ಕಡೆ ಸುಪ್ರೀತ್ ಅವ್ರನ್ನ ಕಾವೇರಿ ಅವ್ರು ಕರೆದಾಗ ಖಂಡಿತ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಸುಪ್ರೀತ್ ಅವ್ರಿಗೆ ಅನಿಸುತ್ತೆ ಅದಕ್ಕೆ ಏನೋ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ ಅಂತ. ಜೊತೆಗೆ ಈ ಕಡೆ ಕಾವೇರಿ ಅವ್ರು ಕೂಡ ಸುಪ್ರೀತಾ ನೀನು ಬರಲೇಬೇಕಲ್ವ, ನೀನು ಬರದೇ ಇದ್ರೆ ಹೇಗಾಗತ್ತೆ, ಯಾಕೆ ಹೇಳು, ವೈಷ್ಣವ್ ಲಕ್ಷ್ಮಿ ಸುಪ್ಪು ಜೋಡಿ ಅಂತ ಹೇಳೋದೇ ನೀನಲ್ವ, ಅವರಿಬ್ರು ಒಳ್ಳೆ ಜೋಡಿ ಅಲ್ಲ ಅನ್ನೋದು ನಿನ್ನ ಮುಂದೆ ಪ್ರೂವ್ ಆಗಬೇಕಲ್ವ ಅಂತ ಹೇಳ್ತಿದ್ದಾರೆ. ನಂತರ ಎಲ್ಲರೂ ಕೂಡ ಖುಷಿಯಿಂದ ರೆಡಿ ಆಗ್ತಿದ್ರೆ ಈ ಕಡೆ ಲಕ್ಷ್ಮಿ ಹೊಸ ಅವತಾರದಲ್ಲಿ ವೈಷ್ಣವ್ ಮುಂದೆ ಕಾಣಿಸ್ಕೊತಿದ್ದಾಳೆ. ಈ ಕಡೆ ವೈಷ್ಣವ್ ಸ್ನಾನ ಮಾಡ್ಕೊಂಡು ಬಂದರೆ ಯಾವಾಗಲೂ ಕೂಡ ಲಕ್ಷ್ಮಿ ಆಚೆಗೆ ಹೋಗೋ ರೀತಿ, ಈಗಲೂ ಕೂಡ ಹೊರಗಡೆ ಹೋಗಿ ಅಂದರೆ ಹೊರಗಡೆ ಹೋಗೋ ಮಾತೇ ಇಲ್ಲ. ಯಾಕೆ ಆಚೆ ಹೋಗಬೇಕು, ಇದು ನಿಮ್ಮ ರೂಮ್ ಹೇಗೋ ಹಾಗೆ ನನ್ನ ರೂಮ್ ಕೂಡ, ಬರೀ ನಿಮ್ಮ ರೂಮ್ ಮಾತ್ರ ಅಲ್ಲ, ನಾನು ನಿಮ್ಮ ಹೆಂಡತಿ, ಅದಕ್ಕೆ ಯಾಕೆ ನೀವು ನಾಚ್ಕೋತೀರಾ? ಸರಿ ನಾಚ್ಕೊಂಡ್ರೆ ಈ ರೀತಿ ಬಟನ್ಸ್ನೆಲ್ಲ ಏರುಪೇರು ಹಾಕೋಬೇಕು ಅಂತಿದ್ಯಾ ಅಂತ ಹೇಳಿ ತಾನೇ ಹಾಕ್ತಾಳೆ. ಏನ್ರಿ ಇಷ್ಟು ದಿನ ಈ ಥರ ಇಲ್ಲೇ ಇಲ್ಲ, ಇವತ್ತು ಬೇರೆ ಥರನೇ ಇದ್ದೀರಾ ಅಂತ ಇನ್ನು ಮುಂದೆ ಹೀಗೇನೆ ಇದೇ ಥರ ಇರೋದ ಅಂತ ಹೇಳ್ತಿದ್ದಾಳೆ. ನಾಚಿಕೆಲ್ಲ ಊರಿಂದ ಆಚೆಗೆ ಆಗ್ಬಿಟ್ಟಿದ್ದಾರೆ ಲಕ್ಷ್ಮಿಗೆ. ಏನೇನಿದ್ರು ವೈಷ್ಣವ್ಗಷ್ಟೇ. ವೈಷ್ಣವ್ ಲಕ್ಷ್ಮಿ ಬೋಲ್ನೆಸ್ನ ನೋಡಿ ಹಾಗೆ ಶಾಕ್ ಆಗ್ತಿದ್ದಾನೆ. ಯಾಕೆ ನಾಚ್ಕೋಬೇಕು, ನೀವು ಯಾಕೆ ನಾಚ್ಕೋಬೇಕು? ಪ್ರತಿ ಬಾರಿ ನೀವೆಲ್ಲ ಸ್ನಾನ ಮಾಡ್ಕೊಂಡು ಬಂದಾಗ ನಾನು ಹೊರಗಡೆ ಹೋಗೋದಂತೆ, ಇನ್ನು ಮುಂದೆ ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾಳೆ. ನಂತರ ಈ ಕಡೆ ಗಂಗಕ್ಕ ಹತ್ರ ಬಂದರೆ ಗಂಗಕ್ಕ ಬರೋದಿಲ್ಲ ನಾನು ಅಂತ ಹೇಳ್ತಿದ್ದಾರೆ. ಬಿಕಾಸ್ ವಿಧಿ ಆಡಿದ ಮಾತುಗಳು ಅವನ ಮನ ಕಲ್ಕಿದೆ. ನಂತರ ಈ ಕಡೆ ಲಕ್ಷ್ಮಿಗೆ ಗೊತ್ತಾಗ್ತಿದ್ದಾಗೆ ವೈಷ್ಣವ್ ಬರ್ತದಾಗೆ ಇಬ್ರು ಕೂಡ ಡ್ರಾಮಾ ಮಾಡ್ತಾರೆ. ಕಾಫಿಗೋಸ್ಕರ ಜುಗ್ಲ ಮಾಡ್ಕೋತಾ ಇರಬೇಕಾದ್ರೆ ಜುಗ್ಲ ಮಾಡಬೇಡಿ ಅಂದಾಗ ನೀವೇ ನಿಲ್ಲಿದ್ದೀರಾ ಹೇಳ್ತಿದ್ರ, ಹಳ್ಳಿಲಿ ಕೂಡ ನೀವೇ ಇರ್ತೀರಾ ಅಂತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಗಂಗಕ್ಕಾಗೆ ಅವರಿಬ್ರು ಸುಮ್ಮನೆ ಜುಗ್ಲ ಮಾಡ್ತಿದ್ದಾರೆ. ವೈಷ್ಣವನ್ನ ಕಾಫಿಗೆಲ್ಲ ಜುಗ್ಲ ಮಾಡೋರೆಲ್ಲ ಈ ರೀತಿ ಕ್ಯಾರೆಕ್ಟರ್ ಅಲ್ಲ ಅಂತ. ನಂತರ ಈ ಕಡೆ ಯಾಕೆ ಗಂಗಕ್ಕ ದಯವಿಟ್ಟು ಪ್ಲೀಸ್ ಬನ್ನಿ, ಯಾರು ಹೇಳಿದ್ದು, ಅವಳು ಹೇಳಿದ ಮಾತನ್ನ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ, ನೀವು ನಮ್ಮ ಮನೆಯವರು, ನೀವಿಲ್ಲ ಅಂದರೆ ನಮ್ಮ ಮನೇನೆ ಕಂಪ್ಲೀಟ್ ಆಗೋದಿಲ್ಲ, ನೀವು ಬರಲೇಬೇಕು ನಮ್ಮ ಜೊತೆ ಅಂತ ಹೇಳ್ತಾರೆ. ಗಂಗಕ್ಕನ ಒಪ್ಪಿಸ್ತಾರೆ. ನಂತರ ಎಲ್ಲರೂ ಕೂಡ ಖುಷಿಯಿಂದ ವಿಧಿನನ್ನು ಬಿಟ್ಟು ಆ ಕಾರಲ್ಲಿ ಎಲ್ಲರೂ ಕೂಡ ಒಂದು 2-3 ಕಾರಲ್ಲಿ ಹಳ್ಳಿ ಕಡೆ ಪ್ರಯಾಣ ಬೆಳೆಸ್ತಿದ್ದಾರೆ. ಈ ಕಡೆ ಎಲ್ಲರೂ ಕೂಡ ಫೈನಲಿ ಹಳ್ಳಿಗೆ ಬಂದೇ ಬಿಟ್ಟು ನಾಟ್ ಓನ್ಲಿ ಇವರು ಸೂಪರ್ ದಂಪತಿ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಜೋಡಿಗಳು ಕೂಡ ಬಂದಿದ್ದಾಯಿತು, ಫ್ಯಾಮಿಲೀಸ್ ಜೊತೆ ಕೂಡ ಬಂದಿದ್ದಾಯಿತು. ಹಳ್ಳಿಲಂತೂ ಭರ್ಜರಿ ಸ್ವಾಗತ ಸಿಗ್ತದೆ. ಬಿಕಾಸ್ ತಮ್ಮ ಹಳ್ಳಿಗೆ ಸೂಪರ್ ದಂಪತಿ ಪ್ರೋಗ್ರಾಮನ್ನು ನಡೆಸೋಕೆ ಬಂದಿದ್ದಾರೆ ಅಂತ ಇಡೀ ಹಳ್ಳಿ ಜನ ಖುಷಿ ಪಡ್ತಿದ್ದಾರೆ. ನಂತರ ಎಲ್ಲನ್ನ ಕೂಡ ನಿಲ್ಲಿಸಿ ಮಾತಾಡಿಸ್ತಾರೆ. ಜೊತೆಗೆ ನಮ್ಮ ಹಳ್ಳಿಗೆ ಸೂಪರ್ ದಂಪತಿ ಪ್ರೋಗ್ರಾಮ್ ನಡೆಸೋಕೆ ಬಂದಿದ್ದಾರೆ, ನಮ್ಮ ಹಳ್ಳಿ ಟಾಸ್ಕ್ಗಳು, ಜೊತೆಗೆ ದೊಡ್ಡ ತಲೆನ ಚಿಕ್ಕ ತಲೆನ ಎಲ್ಲವೂ ಕೂಡ ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಆ ಊರಿನ ಪಟೇಲ್ರು ಮಾತಾಡ್ತಿದ್ದಾರೆ. ನಂತರ ಒಂದು ಮೀಟಿಂಗ್ ನಡೆಸ್ತಿದ್ದಾರೆ, ಒಂದು ಫಂಕ್ಷನ್ ಸ್ಮಾಲ್ದಾಗಿ ನಡೆಸ್ತಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಆಸನ ಆಗಿದ್ರೆ ಪಟೇಲ್ರು ಈ ಕಡೆ ಎಲ್ಲರನ್ನ ಉದ್ದೇಶಿಸಿ ತುಂಬ ಖುಷಿ ಆಗುತ್ತೆ, ನೀವೆಲ್ಲರೂ ಕೂಡ ನಮ್ಮ ಊರಿಗೆ ಬಂದು ಫೇಮಸ್ ಮಾಡ್ತಿದ್ದಾರೆ ಸೂಪರ್ ದಂಪತಿ ಪ್ರೋಗ್ರಾಮ್ನ ನಡೆಸಿ, ಅದರಲ್ಲೂ ಹಾಡುಗಾರರು ವೈಷ್ಣವ್ಸ್ ನಮ್ಮ ಊರಿಗೆ ಬಂದಿರೋದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ, ಇದರಿಂದ ನಮ್ಮ ಊರಿನ ಕೂಡ ಫೇಮಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾನೇ ಎಷ್ಟೊತ್ತು ಮಾತಾಡಲಿ, ನಾನು ಮಾತಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗಾಗಿ ಬೆಂಗಳೂರಿಂದ ಹೋಸ್ಟ್ ಕರ್ಸಿದ್ದೀವಿ, ಅವರೇ ಬಂದು ಮಾತಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಈ ಕಡೆ ಹಾಯ್ ಎಲ್ಲರಿಗೂ ಅಂತ ಹೇಳ್ತಿದ್ದಾರೆ. ಏನಿದು ಹಿಂದೆನೇ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ, ಫಸ್ಟ್ ಟೈಮ್ ಹೋಸ್ಟ್ ಮಾಡ್ತಿದ್ದೀನಿ, ನನಗೂ ಕೂಡ ಧೈರ್ಯ ಬೇಕಲ್ವ, ಹಾಗಾಗಿ ಸ್ವಲ್ಪ ಧೈರ್ಯ ತಗೊಂಡು ಮುಂದೆ ಬರ್ತೀನಿ ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ ಯಾರಿರ್ಬೋದು ಅನ್ಕೋತಿದ್ರು ವಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ
ಲಕ್ಷ್ಮಿ ಇದು ಕೀರ್ತಿ ಅಲ್ವಾ ಅಂತ, ಕೀರ್ತಿ ಅಲ್ವಾ ಏನು ಕೀರ್ತಿನೇ ಅಂತ ಸುಪ್ರೀತ್ ಅವ್ರು ಕೂಡ ಹೇಳ್ತಾರೆ. ಎಲ್ಲೋದ್ರೂ ಪೀಡೆ ಬಿಡೋದೇ ಇಲ್ವಲ್ಲ ಅಂತ ಅನ್ಕೋತಿದ್ದಾರೆ ಲಕ್ಷ್ಮಿ ಮನೆಯವ್ರು ಎಲ್ಲರೂ ಕೂಡ. ವೈಷ್ಣವಂತೂ ಫುಲ್ ಶಾಕ್ ಆಗಿದ್ರೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಕೀರ್ತಿ ಏನು ಮಸ್ತಾಗಿ ಒಳ್ಳೆ ಮಾಡಾಗಿ ಸೂಪರ್ಬ್ ಆಗಿ ಹಳ್ಳಿಗೆ ಹೋಗಿ ಮಾಡ್ರನ್ ಹುಡುಗಿ ರೆಡಿ ಆಗಿ ತಲೆಗೆ ಟೋಪಿ ಸಕ್ಕದಾಗಿ ಕಾಣಿಸ್ತಿದ್ದಾರೆ ಕೀರ್ತಿ ಅಂತ ಹೇಳ್ಬೋದು. ಹಾಯ್ ಅಂತ ಹೇಳೋದ್ರ ಮುಖಾಂತರ ಎಲ್ರಿಗೂ ಶಾಕ್ ಕೊಡ್ತಿದ್ದಾರೆ. ಈ ಕಡೆ ಕಾವೇರಿ ಕೂಡ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ಇದು ಕೂಡ ಕಾವೇರಿ ಅವ್ರಿಗೆ ಗೊತ್ತದೆ ಅಂತ ಅನ್ನಿಸ್ತದೆ. ಹಾಗಿದ್ರೆ ಏನಾಗ್ಬೋದು, ಯಾವ ರೀತಿ ಟಾಸ್ಕ್ಸ್ ಇರಬಹುದು, ಅಲ್ಲಿ ವೈಷ್ಣವ್ ಲಕ್ಷ್ಮಿ ಸೋಲ್ಸೋಕೆ ಏನೆಲ್ಲ ಹರಸಾಹಸ ನಡೆಯುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನ ಮರಿಬೇಡಿ.